ಅಧ್ಯಕ್ಷರಾಗಿ ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ನಾವೆಲ್ಲ ಮಾಡ್ತೀವಿ ಅಂತ. ವೆಲ್ಕಮ್ ಬ್ಯಾಕ್. ವ್ಯಾಪಾರದ ಧರ್ಮ ದಂಗಲ್ ನಡೀತಾ ಇದೆ. ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಚೈತ್ರ ಕುಂದಾಪುರ ಹಿಂದೂಪರ ಹೋರಾಟಗಾರ್ತಿ ಲೈವ್ ಅಲ್ಲಿ ಇದ್ದಾರೆ, ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆರಿಫ್ ಬಾಯ್ ಅವರು ಕೂಡ ಲೈವ್ ಅಲ್ಲಿ ಇದ್ದಾರೆ. ಇಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೋತಿದ್ದೀನಿ. ಚೈತ್ರ, ನನಗೆ ಕೊನೆಯದಾಗಿ ಹೇಳಿ, ಇದು ಎಲ್ಲಿ ಹೋಗ್ಬಿಟ್ಟುತ್ತೆ, ಏನಾಗಬೇಕು ಅಂತ ಕಾಯ್ತಿದ್ದೀರಿ ನೀವು ಮುಂದೆ? ನಾವೇನೋ ಆಗ್ಬೇಕು ಅಂತ ಕಾಯ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಹಿಂದೂ ಸಮಾಜ ಜಾಗೃತ ಆಗ್ಬೇಕು. ಈ ಹಿಂದೆ ಕಾಶ್ಮೀರಿ ಪಂಡಿತರಿಗೆ ಬಂದ ಪರಿಸ್ಥಿತಿ ಕರ್ನಾಟಕದ ಹಿಂದೂಗಳಿಗೆ ಬರಬಾರ್ದು ಅನ್ನೋದಷ್ಟೇ. ಮತ್ತೆ ನಾನು ಮುಸಲ್ಮಾನ ಬಾಂಧವರಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಸಮುದಾಯದವರು ತಪ್ಪುಗಳನ್ನ ಮಾಡಿದಾಗ, ಕುಕೃತ್ಯಗಳನ್ನ ಮಾಡಿದಾಗ, ನಿಮ್ ಸಮುದಾಯದವರು ಏನು ಕೋಮುವಾದ ಬಿತ್ತೋದಕ್ಕೆ ಹೊರಟಾಗ ಅವರ ವಿರುದ್ಧ ಗಟ್ಟಿಯಾಗಿ ಮಾತನಾಡುವ, ಅವರ ವಿರುದ್ಧ ಧ್ವನಿ ಎತ್ತುವಂತ ಏನು ಪ್ರಯತ್ನಗಳನ್ನ ಎಲ್ಲಿಯವರೆಗೆ ಮುಸಲ್ಮಾನ ಸಮುದಾಯ ಮಾಡೋದಿಕ್ಕೋ ಅಲ್ಲಿಯವರೆಗೆ ಹಿಂದೂ ಸಮಾಜ ಮುಸ್ಲಿಂ ಸಮುದಾಯವನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅದು ನೀವು ಅಜ್ಮಲ್ ಕಸಬ್ನ ವಿಚಾರ ಇರಬಹುದು, ಬೇರೆ ಯಾವುದೇ ಉಗ್ರ ಕೃತ್ಯಗಳು ನಡೆದಾಗಿರ್ಬಹುದು. ಉಗ್ರಗಾಮಿಗೆ ಏನು ಇದು ಕೊಟ್ಟಾಗ, ಮರಣದಂಡನೆ ಕೊಟ್ಟಾಗ ಸಮಸ್ತ ಮುಸ್ಲಿಂ ಸಮುದಾಯ ಹೋಗಿ ಅವನನ್ನ ಯಾವ್ದೋ ಶಹೀದ್ ಅನ್ನುವ ಭಾವದಲ್ಲಿ ತಗೊಂಡೋಗಿ ಅವನ ಮೆರವಣಿಗೆ ಮಾಡುತ್ತೆ, ಅವನ ದಫನ್ ಕ್ರಿಯೆ ಮಾಡುತ್ತೆ. ಈ ತರದ ಪ್ರಕ್ರಿಯೆಗಳು ಬಂದ ಸಂದರ್ಭದಲ್ಲಿ ಅದನ್ನ ಗಟ್ಟಿಯಾಗಿ ವಿರೋಧಿಸುವ, ಅದರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ಪರಿಸ್ಥಿತಿಗೆ ಮುಸ್ಲಿಂ ಸಮುದಾಯ ಬರಬೇಕು. ಮತ್ತೆ ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಗೆ ಬರಬೇಕು ಅಂತ. ಯಾವುದೇ ವ್ಯಾಪಾರಸ್ಥರಾಗಿರ್ಬಹುದು ಅಥವಾ ಆಗ್ಲೇ ಯುಟಿಕಾದವರು ಮಾತಾಡ್ತಾ ಹೇಳ್ತಿದ್ರು, ನಮಗೆ ಬಹಳ ಬೇಸರ ಇದೆ, ಏನು ಸೌಹಾರ್ದತೆಯನ್ನ ಕದಡ್ತಾ ಇದ್ದಾರೆ ಅಂತ. ಯಾಕೆ ಯುಟಿಕಾದರ್ ಅವರಿಗೆ ಅವರೊಬ್ಬ ಮುಸ್ಲಿಂ ಸಮುದಾಯದ ಬಹಳ ದೊಡ್ಡ ನಾಯಕ, ಅವರಿಗೆ ಮೊನ್ನೆ ಬಂದ್ ಮಾಡುವಾಗ ಅವರ ಸಮುದಾಯದ ನಾಯಕರುಗಳನ್ನ, ಕಾಜಿಗಳನ್ನ ಕರೆದು ಒಂದು ಸಂಧಾನ ಸಭೆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇದೆ, ನಿರ್ಬಂಧ ಮಾಡೋದ್ರಿಂದ ಸಂವಿಧಾನವನ್ನ ಇವ್ರು ಗೌರವಿಸ್ತಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಯಾಕೆ ಇವರು ಹಿಂದೂಗಳಿಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ, ಯಾಕೆ ಮುಸಲ್ಮಾನ ಸಮುದಾಯಕ್ಕೆ ಬುದ್ಧಿವಾದ ಹೇಳ್ಬಾರ್ದಾಗಿತ್ತು? ಹೈಕೋರ್ಟ್ ನ ತೀರ್ಪು ಬಂದಾಗ ಸಂವಿಧಾನದ ವಿರೋಧ ಆಗುತ್ತೆ, ನೀವು ಅದನ್ನ ಬಂದ್ ಮಾಡಿದ್ರೆ ಮಾಡಬೇಡಿ, ವೆಯ್ಟ್ ಮಾಡಿ ಸುಪ್ರೀಂ ಕೋರ್ಟ್ ನ ಇದು ಬರೋ ತನಕ, ದಯವಿಟ್ಟು ಬಂದ್ ಮಾಡಬೇಡಿ ಅಂತ ಈ ಸೋಕಾಲ್ಡ್ ನಾಯಕರು ಹೇಳ್ಬೋದಾಗಿತ್ತಲ್ಲ. ಬುದ್ಧಿವಾದಗಳನ್ನ, ಸೌಹಾರ್ದತೆಯ ಪಾಠಗಳನ್ನ ಹಿಂದೂಗಳಿಗೆ ಮಾತ್ರ ಹೇಳೋದನ್ನ ನಿಲ್ಲಿಸಿ. ಎಲ್ಲ ಸಮುದಾಯಗಳು ಕೂಡ ಸೌಹಾರ್ದತೆಯಲ್ಲಿ ಭಾಗಿಯಾಗಬೇಕು. ಸೌಹಾರ್ದತೆ ಅನ್ನೋದು ಒಂದು ಕೈಯಲ್ಲಿ ತಟ್ಟುವ ಚಪ್ಪಾಳೆ ಅಲ್ಲ, ಅದು ಎರಡೂ ಕೈ ಸೇರ್ಬೇಕು ಅಂತ. ಮತ್ತು ಮುಸ್ಲಿಂ ಸಮುದಾಯ ಹಿಜಾಬ್ನ ವಿಚಾರಕ್ಕೆ ಬಂದಾಗ ಧರ್ಮ ಪರಿಪಾಲನೆ ಮಾಡ್ತೇವೆ, ವ್ಯಾಪಾರದ ವಿಚಾರ ಬಂದಾಗ ಆರಾಮಾದ್ರೂ ತೊಂದ್ರೆ ಇಲ್ಲ, ನಮಗ ದುಡ್ಡು ಬೇಕು ಅಂತ ಹೇಳುವ ಮನಸ್ಥಿತಿಯಿಂದ ಹೊರಗೆ ಬರ್ಲಿ. ನೀವು ಪ್ರಗತಿಪರರಾಗ್ತೀರಿ ಅಂತ ಆದ್ರೆ ಅದನ್ನ ಹೆಣ್ಣು ಮಕ್ಕಳ ಹಿಜಾಬ್ನ ವಿಷಯದಲ್ಲೂ ಪ್ರಗತಿಪರರಾಗಿ, ವ್ಯಾಪಾರದ ವಿಷಯದಲ್ಲೂ ಪ್ರಗತಿಪರರಾಗಿ. ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ಬಂದು ವ್ಯಾಪಾರ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ದೇವರುಗಳಿಗೆ ಗೌರವ ಕೊಡೋದನ್ನ, ಆ ದೈವ ದೇವರುಗಳ ಮೇಲೆ ನಂಬಿಕೆ ಇಡೋದನ್ನ ಪಾಲನೆ ಮಾಡಿ ಮೊದಲು. ಆರಿಫ್ ಬಾಯ್ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊತೀನಿ. ನೀವು ಹೇಳಿದ್ರಿ ಕರೆಕ್ಟ್. ಆರಿಫ್ ಬಾಯ್, ನಿಮ್ಮ ಉತ್ತರ ಏನಿದಕ್ಕೆ ಕೊನೆಯದಾಗಿ? ಇಲ್ಲ, ನಾನು ಹೇಳ್ತೇನೆ, ನಮ್ಗೆ ಮಾರಿ ಪೂಜೆ ಆಗ್ಲಿ, ಬೇರೆ ನಮ್ಮ ಬಪ್ಪನಾಡ ಆಗ್ಲಿ, ನಮ್ಗೆ ಬೇಕಾದ ಎಲ್ಲ ನಾವು ಜಾತ್ರೆಗೆ ಏನಾನು ಅಲ್ಲಿ ಹೋಗ್ತೇವೆ, ನಮ್ಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಇಲ್ಲಂತೂ ಯಾವಾಗೂ ನಾವು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ನಾನು 10-15 ವರ್ಷ ಆಯ್ತು, 20-25 ವರ್ಷ ವ್ಯಾಪಾರ ಮಾಡಿದ್ವಿ. ಅವ್ರ ಹಿಸ್ಟ್ರಿ ನೋಡಿದ್ರೆ ನಾವು ಅದರ ಒಳಗೆ ನಾವು ಅಂದ್ರೆ ದೇವಸ್ಥಾನದ ಒಡನಾಟದಲ್ಲಿ ಇಟ್ಟಿದ್ವಿ. ಯಾಕಂತ ಹೇಳಿ ಅಲ್ಲಿ ನಾವು ನಮ್ಮ ಬೀದಿ ಜಾತ್ರಾ ವ್ಯಾಪಾರ ಒಕ್ಕೂಟದಿಂದ ಒಳಗೆ ನಾನ್ ವೆಜ್ ಅನ್ನು ತಿನ್ನೋದು ನಾವು ಬ್ಯಾನ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಕೆಲವರು ಎಲ್ಲೆಲ್ಲಿಂದ ತಂದು ಊಟ ಮಾಡ್ತಿದ್ರು, ನಾವು ಅಲ್ಲಿ ನಾವು ನಮ್ಮ ಸಂಘಟನೆ ಒಗ್ಗಟ್ಟಾಗಿ ನಾವು ಅದನ್ನು ತಿನ್ನೋದನ್ನೇ ಬ್ಯಾನ್ ಮಾಡಿ. ಯಾಕಂತ ಹೇಳಿದ್ರೆ ಇದರಿಂದ ಹಿಂದೂ ಧರ್ಮಕ್ಕೆ ನೋವಾಗಬಹುದು ಅಂತ ಒಂದೇ ಒಂದು ಭಾವನೆ ನಾವು ಅವರನ್ನು ಚೈತ್ರ ಅವ್ರು ಕೇಳ್ತಿದ್ರು, ಮೊನ್ನೆ ನಡೆದಂತ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಹೋರಾಟ ಮಾಡಿದ್ರು, ಅಲ್ಲೂ ಬೀದಿ ಬದಿ ವ್ಯಾಪಾರ ಇದ್ರು, ಅವ್ರು ಯಾಕೆ ಸಾಥ್ ಕೊಟ್ರು ಅಂತ ಕೇಳ್ತಿದ್ರು. ಸರ್, ಲಾಸ್ಟ್ ಒಂದೇ ಪ್ರಶ್ನೆ, ಅವ್ರ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಬಾರದು ಅಂತ ಹೇಳಿದ್ರು. ಹಾಗಾದ್ರೆ ಗೋಹತ್ಯೆ ನಿಷೇಧ ಕಾನೂನಿಗೋಸ್ಕರ ಗಂಗೊಳ್ಳಿಯಲ್ಲಿ ಏನು ಪ್ರತಿಭಟನೆಯಲ್ಲಿ ಹಿಂದೂಗಳು ಭಾಗಿಯಾದಾಗ ಯಾಕೆ ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳ ಜೊತೆ ಮೀನಿನ ವ್ಯಾಪಾರ ಮಾಡೋದಿಲ್ಲ ಅಂತ ಬಂದ್ ಮಾಡಿದ್ರು? ಅದಕ್ಕೆ ಯಾಕೆ ಇವರು ಹಿಂದೂ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ? ಮುಸ್ಲಿಂ ಸಮುದಾಯದ ಮುಖಂಡರನ್ನ ಕರೆದು ಹೇಳ್ಬೋದಾಗಿತ್ತಲ್ಲ, ನಾವು ವ್ಯಾಪಾರ ಮಾಡ್ತೇವೆ, ಅವರು ವ್ಯಾಪಾರ ಮಾಡ್ತಾರೆ, ಅವರ ಧಾರ್ಮಿಕ ನಂಬಿಕೆಗಳನ್ನ ವ್ಯಾಪಾರದ ಜೊತೆ ತರಬೇಡಿ ಅಂತ ಬಿದಿ ಬದಿ ವ್ಯಾಪಾರ ಮುಖಂಡರು ಹೇಳ್ಬೋದಾಗಿತ್ತಲ್ಲ. ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ, 100ಕ್ಕೆ 100. ನಾನು ಯಾವುದೇ ಅಗ್ರಿ ಮಾಡಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸು ಹಿಂದೂ ಧರ್ಮಕ್ಕೆ ಮನಸ್ಸು ನೋವು ಮಾಡೋದು ಅವರು ಯಾರೇ ಇರ್ಲಿ, ಅಂದ್ರೆ ಯಾರ ನಮ್ಮ ಧರ್ಮ ನಿಮ್ಮ ಧರ್ಮ ಅಂತಲ್ಲ. ಇಲ್ಲಿ ಉಡುಪಿ ಕರಾವಳಿಯಲ್ಲಿ ಸೌಹಾರ್ದಕ ಜಿಲ್ಲೆ ನಿಮ್ಗೆ ಗೊತ್ತಿರ್ಬೋದು ಮೇಡಮ್. ಅಂದ್ರೆ ಉಡುಪಿಯಲ್ಲಿ ನೀವೊಂದು ಮಾತು ಹೇಳಿದ್ರು, ಅಂದ್ರೆ ನಾವು ಕುಂದಾಪುರದಲ್ಲಿ ವ್ಯಾಪಾರ ಮಾಡುವಾಗ ನಾವು ಎಲ್ಲಾ ಕಡೆ ವ್ಯಾಪಾರ ಮಾಡ್ತೇವೆ ಮೇಡಮ್, ನಿಮ್ಗೆ ಗೊತ್ತಿದೆ. ನೀವು ಜಾತ್ರೆಯಲ್ಲಿ ಬರ್ತೀರಾ, ನೋಡ್ತೀರಾ. ಅಲ್ಲಿ ಹೇಗಿದೆ ಸೌಹಾರ್ದ ಹೇಗಿದೆ, ಅವನು ಹಿಂದೂ ಅವನು ಮುಸ್ಲಿಂ ನಾವು ಯಾವಾಗ ನೋಡ್ಲಿಲ್ಲ. ಎಲ್ಲರೂ ಒಂದೇ ಧರ್ಮವಾಗಿ ಎಲ್ಲರೂ ಒಂದೇ ಧರ್ಮ ನೋಡ್ತಾರೆ. ಮತ್ತೆ ಆ ದಿವಸ ನಾವು ಬಂದಿಗೆ ನೀವು ಹೇಳಿದ್ರಿ ಎಲ್ಲಿ ಬಂದ್ ಮಾಡ್ಲಿಲ್ಲ ಅಂತೇಳಿ, ನಾವು ಎಲ್ಲಿ ಬಂದ್ ಮಾಡ್ಲಿಲ್ಲ ಮೇಡಮ್. ಯಾಕಂತ ಹೇಳಿ ನೀವು ಕಾರ್ಕಳ ಸುನಿಲ್ ಕುಮಾರ್ ಅವ್ರ ಜಾತ್ರೆಯಲ್ಲಿ ಅವರು ಉತ್ಸವ ಮಾಡಿದ್ರು, ಅಲ್ಲಿ ನಮ್ಮ ಅಂಗಡಿ 15-20 ಅಂಗಡಿ ಹಾಕಿದ್ದೇವೆ ನಾವು.
ಅಂದ್ರೆ ಅಲ್ಲಿ ಎಷ್ಟು ವ್ಯವಸ್ಥಿತ ಮಾಡಿದ್ರು, ನಮ್ಗೆ ಬೇಕಾದ ಎಲ್ಲ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ. ಯಾಕೆ ಅವರಂದ್ರೆ ಹಿಂದೂ ಮುಖಂಡರ ನಮ್ಮನ್ನು ಸಹಕಾರ ನೀಡಿದಕ್ಕೆ ನಮ್ಗೆ ಆ ಸಹಕಾರ ಆರಿಫ್ ಆಯ್ತು. ಭಾಯ್, ನೀವು ಸರಿಯಲ್ಲ? ತಿಳ್ಕೊಂಡ್ರು ಹಾಗೆ ಎಲ್ಲರೂ ಅದೇ ತರ ಪರಿಭಾವಿಸಿ ಅದೇ ತರ ನಡ್ಕೋಬೇಕು ಅನ್ನೋದು ಎಲ್ಲರ ಆಶಯ ಅಷ್ಟೇ. ಅದನ್ನ ಎಲ್ಲರೂ ಕೂಡ ಕೇಳ್ಕೊತೀವಿ. ನೀವು ಚೆನ್ನಾಗಿ ಮಾತಾಡ್ತಿದ್ದೀರಿ, ಇಲ್ಲ ಅಂತಲ್ಲ, ಬಟ್ ಅದೇ ತರ ಬೇಕು ಅನ್ನೋದು ಬೇರೆಯವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆರಿಫ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಚೈತ್ರ ಕುಂದಾಪುರ ಅವರೇ, ಥ್ಯಾಂಕ್ ಯು. ನೀವು ಕೂಡ ಭಾಗವಹಿಸಿ ಸುದೀರ್ಘವಾಗಿ ಎಲ್ಲ ಬೆಳವಣಿಗೆಯನ್ನು ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಚೈತ್ರ ಕುಂದಾಪುರ ಅವರೇ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.